ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಮ್ಮ ಬಾಳ ಸೀಳಿಯಸೆದ ರೀ, ಯಾಕ್ರಿ ಇಷ್ಟೊತ್ತು ಮಾಡ್ಬಿಟ್ರಿ? ಕಾವಿನ ಕರ್ಕೊಂಬರ್ಲಿಲ್ವಾ? ಇಲ್ಲ ಚನ್ಕಿ, ಯಾರ ಕೈ ಕಾಲು ಹಿಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಮಗಳನ್ನ ಬಿಡಿಸ್ಕೊಂಬರಕ್ ನನ್ನ ಕೈಲಿ ಆಗ್ಲಿಲ್ಲ. ಕೈಲಿ ಬಿಡಿಸ್ಕೊಂಬರಕ್ ಆಗ್ಲಿಲ್ಲ ಜಾನಕಿ, ಆಗ್ಲಿಲ್ಲ. ಸ್ವರೂಪದಲ್ಲಿ ಪುಣ್ಯಕೋಟಿಯ ಮೂಕರಾಗ ಭೀಕರ ಕನಸಲಿ ಧ್ವನಿ ಹೊರಡದ ಶೋಕರ. ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗಲ್ಲ ಕಣ್ರ. ಭೀಕರ ಇಲ್ಲ ಕಣ ಬಚ್ಚ, ಧ್ವನಿಯೂ ಹೊರಡ ನನ್ನಂತ ಕೆಟ್ಟಪ್ಪ ಯಾರಿಗೂ ಇರಬಾರ್ದು. ಕಳೆದ ತಿಂಗಳು ನಿನ್ನ ಮಗಳು ತುಂಬಾ ನರಳ್ತಾ ಇದ್ಲು. ಡಾಕ್ಟ್ರು ಮಗು ಬದುಕೋದೇ ಕಷ್ಟ ಅಂತಂದ್ರು. ಅವ್ರು ಇವ್ರ ಕೈ ಕಾಲಿಡದು ಕಾಡಿ ಬೇಡಿ ದುಡ್ಡು ಹೊಂದಿಸಿ ಏನೋ ಮಾಡಿ ಮಗುನ ಉಳಿಸ್ಕೊಂಡೆ. ನಿನ್ನಷ್ಟು ಯೋಗ್ಯತೆನೂ ನನಗೆ ಇಲ್ದಾಗ ಆಗೋಯ್ತಲ್ಲ ಬಚ್ಚ. ಇಲ್ಲ ಜಾನಕಿ, ನಾನು ಪಾಪಿ. ಮಗು ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳೆಯೋ ಹಾಗಾಗೋಯ್ತಲ್ಲೇ. ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ಇದು ಪೊಲೀಸ್ನವ್ರು ನಿನ್ನ ಅರೆಸ್ಟ್ ಮಾಡಿದಾಗ ತಡಿದೇ ಇದು ತಪ್ಪಿಗೆ. ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದಾಗ ಇಡೀ ರಾತ್ರಿ ನೀನು ಜೈಲಲ್ಲಿ ಕಳೆಯೋ ಹಾಗೆ ಮಾಡಿದ ತಪ್ಪಿಗೆ 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 ಕ್ಷಮಿಸ್ಬಿಡಪ್ಪ. ಯಾಕ್ರಿ ಹೀಗೆ ಹುಡ್ಕೋತಾ ಇದ್ದೀರಾ ನೀವು? ನೀವು ಬಿಡಿಸ್ಕೊಂಬರೋದಕ್ಕೆ ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ರಿ. ಏನ್ರಿ ಮಾಡೋದು? ನಮ್ಮ ದುರಾದೃಷ್ಟ. ಇನ್ನು ಎಷ್ಟೆಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕೋ ಏನು. ಆ ದೇವರಿಗೆ ನಮ್ಮೇಲೆ ಒಂದು ಚೂರು ಕರುಣೆನೇ ಇಲ್ಲ ರೀ, ಕರುಣೆನೇ ಇಲ್ಲ. ಪರವಶವು ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಬರ್ತಾ ಬರ್ತಾ ಚಿಂತೆ ಕಾರ್ಮೋಡ ನನ್ನ ಕವಿತಾ ಇದೆ ಹಾಲಪ್ಪ. ಹೌದು, ಪರಿಸ್ಥಿತಿ ಗಂಭೀರತೆ ನನಗೂ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ಆದ್ರೂ ಚಂದ್ರಣ್ಣನ ಸುಳಿವೇ ಇಲ್ವಲ್ಲ. ಹೈಕಮಾಂಡ್ ಕೂಡ ತುಂಬಾ ಒತ್ತಡ ಮಾಡ್ತಿದ್ದಾರೆ. ಚಂದ್ರಕುಮಾರ್ ಬಿಟ್ರೆ ಬೇರೆ ಅಭ್ಯರ್ಥಿನ ಯಾರು ಬೇಡ ಅಂತಿದ್ದಾರೆ. ಆದ್ರೆ ಅದ್ಯಾಕೋ ಬರೀ ಕನಸಿನ ಮಾತೇನೋ ಅಂತ ನನಗೆ ಅನುಮಾನ. ಹಾಗೇನೋ ಆಗಲ್ಲ ಹಾಲಪ್ಪಡ್ರೆ, ಚಂದ್ರಣ್ಣ ಬಂದೇ ಬರ್ತಾರೆ. ಹೇಗಷ್ಟು ನಿಖರವಾಗಿ ಹೇಳ್ತೀಯ? ನಂಬಿಕೆ, ನಾವಿಟ್ಟಿರೋ ನಂಬಿಕೆ. ಕೊನೆ ಗಳಿಗೆಯಲ್ಲಿ ಚಂದ್ರಣ್ಣ ಬಂದೇ ಬರ್ತಾರೆ. ಇದಕ್ಕೆ ಹಳೆ ಇನ್ಸ್ಪೆಕ್ಟರ್ ಶ್ರೀಧರ್ ಕೂಡ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಹೌದು, ಚಂದ್ರಣ್ಣ ಬಂದೇ ಬರ್ತಾರೆ. ನಾವು ಹುಡುಕಿ ತರ್ತೀವಿ. ಯುವಕರಾಗಿ ನಿಮ್ಮ ಆತ್ಮವಿಶ್ವಾಸನ ನಾನು ಮೆಚ್ತೀನಿ. ಆದರೆ ಚಂದ್ರಕುಮಾರ್ ಈ ರಾಜಕೀಯ ವಿಷಚಕ್ರದೊಳಗೆ ಸಿಕ್ಕಿಬಿಟ್ಟಿದ್ದಾನೆ. ನಾಮಪತ್ರ ಸಲ್ಲಿಸೋದಕ್ಕೆ ಗಡುವು ಮುಗಿತಾ ಬಂತು. ಇನ್ನು 2 ದಿವಸದಲ್ಲಿ ಏನಾದರೂ ಒಂದು ಘಟಿಸಲೇಬೇಕು. ಒಟ್ಟಿನಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈ ಸಮಸ್ಯೆಗೆ ಪರಿಹಾರ ಸೂಚಿಸೋರು ಯಾರು?
ರೀ ಕರುಣಾಕರ್ ಶೆಟ್ರೆ, ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಕಪಟ ನಾಟಕ ಸೂತ್ರಧಾರಿ ನಾರಾಯಣ ಸ್ವಾಮಿಗಳು ಇವರಿಗೆ ದಾರ ಕಟ್ಟಿ ಬಿಟ್ಟಿದ್ದಾರೆ. ಇವರು ತಕ್ಕತಯ್ಯ ಅಂತ ಕುಣಿಯೋದಕ್ಕೆ ಇಲ್ಲಿ ಬಂದಿದ್ದಾರೆ. ರೀ ಕರ್ನಾಕರ್ ಸಟ್ರೆ, ನೀವು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಓಡಿಸ್ತೀವಿ. ಈಗ ನೀವು ತಲೆಗೊಂದು ಮಾತಾಡಿದ್ರು ನಾನು ತೆಪ್ಪಗೆ ಕೇಳಬೇಕು. ಆದರೆ ನಾನು ಇಲ್ಲಿ ಬಂದು ನಿಂತದ್ದು ಮಾತ್ರ ನಾಟಕ ಮಾಡಲಿಕ್ಕೆ ಅಲ್ಲ. ನಾಟಕ ಅಲ್ಲದೆ ಮತ್ತಿನ್ನೇನು? ನಮ್ಮ ಕಿವಿನಲ್ಲಿ ಹೂ ಇಡೋದಕ್ಕೆ ನೋಡಬೇಡಿ. ನನ್ನ ಕಿವಿಯಲ್ಲಿ 15 ವರ್ಷದಿಂದ ಇದ್ದ ಹೂವನ್ನು ಈಗ ಕಳಿಸಿ ಬಂದಿದ್ದೇನೆ. ನೀವು ನನ್ನ ಮಾತು ಸ್ವಲ್ಪ ಕೇಳಿ. ಹೋಗ್ರೆ ಹೇಳಿ ಕೇಳಿ, ನೀವು ಯಕ್ಷಗಾನ ಮೇಳದಲ್ಲಿದ್ದವರು. ನಿಮ್ಮ ತಾಳಕ್ಕೆ ಸರಿಯಾಗಿ ಕುಣಿಯೋರು ನಾವಲ್ಲ. ನೀವು ಬೇಡ, ನಿಮ್ಮ ಮಾತು ಬೇಡ, ಜಾಗ ಖಾಲಿ ಮಾಡಿ ಸುಮ್ಮನೆ. ಸೋರಿ, ಸ್ವಲ್ಪ ಇರಪ್ಪ. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರೂ ಅಲ್ಲ, ಯಾರು ಶಾಶ್ವತ ಶತ್ರುಗಳೂ ಅಲ್ಲ. ಅಂದ್ರೆ ಏನು ಹೇಳ್ತಾ ಇದ್ರಿ ಮೋಹನ್ ಪೂಜಾರ್ರೆ? ಹೌದು ಹಾಲಪ್ಪ ಗೌಡ್ರೆ, ಈ ಕರುಣಾಕರ್ ಶೆಟ್ರು ಏನು ಹೇಳ್ತಾರೆ ಅಂತ ಕೇಳೋಣ ಮೊದಲು. ಕೇಳೋದೇನ್ ಬೇಡ, ಅವ್ರ ಮಹಾನ್ ದಗಲ್ಬಾಜಿ, ಅವ್ರ ಮಾತು ನಂಬ್ಲಿಕ್ಕಾಗಲ್ಲ. ನನ್ನನ್ನು ಕಸದ ಬುಟ್ಟಿಗೆ ಬೇಕಾದ್ರೆ ಎಷ್ಟು ಬಿಡಿ, ನಾನು ಹೇಳುವುದನ್ನು ಒಮ್ಮೆ ಕೇಳಿ. ಹೇಳೋದು ಏನ್ ಬೇಡ, ನೀವು ಹೋಗ್ತಾ ಇರಿ. ಒಂದು ನಿಮಿಷ ಇರು ಸೂರಿ, ಅವ್ರು ಏನೋ ಹೇಳಕ್ ಹೋಗ್ತಾ ಇದ್ದಾರೆ, ನೀವು ಹೇಳಿ ಶೆಟ್ರು. ನಿಮ್ಮ ಮಾತನ್ನು ನಾನು ನಂಬ್ತೀನಿ, ನನಗೆ ಒಪ್ಪಿಗೆ ಇದೆ. ಅಷ್ಟಾದರೆ ಸಾಕು. ನಮಸ್ಕಾರ ಸದಾಶಿವನವ್ರೆ. ನಮಸ್ಕಾರ. ನೀವು ಇನ್ಸ್ಪೆಕ್ಟರ್ ಶ್ರೀಧರ್ ಅವರಲ್ವಾ? ಹೌದು. ಕೂತ್ಕೊಳ್ಳಿ. ಏನು ತಗೋತೀರಿ? ಏನು ಬೇಡಿ. ಕಾವ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರಂತೆ. ಹೌದು ಸರ್. ಯಾಕೆ ನಿಮಗೆ ಗೊತ್ತಿಲ್ವಾ? ನಾನೀಗ ಶಿವಪುರದಲ್ಲಿಲ್ಲ, ನಾನು ಬೇಕು ಅಂತಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ರದ್ದಲ್ಲಿದ್ದೆ, ಸೂರಿ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಏನಾಯ್ತು ಈಗ? ಅದು ಒಂದು ವಾರದ ಹಿಂದೆ ಇನ್ಸ್ಪೆಕ್ಟರ್ ಬಂದಿದ್ರು. ಗುಲಾಬಿ ಕೊಲೆ ಕೇಸ್ನಲ್ಲಿ ನಮ್ಮ ಕಾವ್ಯನ್ನ ವಿಚಾರಣೆ ಮಾಡಬೇಕು ಅಂತಂದ್ರು. ಗುಲಾಬಿ ಕೊಲೆ ಕೇಸಿಗೆ ಕಾವ್ಯ ವಿಚಾರಣೆ ಯಾಕೆ? ನಮಗೂ ಅದೇ ಚಿಂತೆ ಆಗಿದೆ. ಅವಳನ್ನ ಅದೇನೇನೋ ಕೇಳಿದ್ರು. ಗುಲಾಬಿ ಕೊಲೆಯಲ್ಲಿ ನೀನು ಶಾಮೀಲಾಗಿದೆಯಾ ಅನ್ನೋ ಥರ ಮಾತಾಡಿದ್ರು. ಶಾಲಿನಿ ಆ ಥರ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾಳಂತೆ. ಶಾಲಿನಿ? ಹೌದು ಸರ್, ಶಾಲಿನಿ ಊರಲ್ಲಿ ಕಾಣಿಸ್ಕೊಂಡು ಇಷ್ಟೆಲ್ಲ ಎಡವಟ್ಟು ಮಾಡಿದಾಳೆ. ಯಾರ್ದೋ ಜೊತೆ ಸೇರ್ಕೊಂಡು ನಾಟಕ ಆಡ್ತಾ ಇದ್ದಾರೆ. ತಾವೇನಿದ್ರಲ್ಲಿ ಸಿಕ್ಕಾಕ್ಸ್ಬೇಕಂತ ಯಾರೋ ಬೇಕಂತ ಆಡ್ತಾ ಇದ್ದಾರೆ. ಗುಲಾಬಿ ಕೊಲೆ ಕೇಸಲ್ಲಿ ಒಬ್ಬ ಐ ವಿಟ್ನೆಸ್ ಸಿಕ್ಕಿದಾನಂತೆ. ನಮ್ಮ ಕಾವ್ಯನ ಗುಲಾಬಿ ಕೊಲೆ ಆದ ಜಾಗದಲ್ಲಿ ನೋಡಿದ್ದೀನಿ ಅಂತ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ಅದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಈ ಕೇಸ್ ಹೋಗಿದೆಯಾ? ಅದೇನೋ ನನಗೆ ಗೊತ್ತಿಲ್ಲ. ಅಲ್ಲಿವರೆಗೆ ಹೋಗಿಲ್ಲ ಸರ್, ಇನ್ನೂ ಎಂಕ್ವೈರಿ ಲೆವೆಲಲ್ಲೇ ಇದೆ. ಮತ್ತೆ ಅರೆಸ್ಟ್ ಹೇಗೆ ಮಾಡ್ತಾರೆ? ಕೋರ್ಟ್ ಮುಂದೆ ಕೇಸ್ ಬಂದು ಜಡ್ಜ್ ಆರ್ಡರ್ ಕೊಟ್ಟರೆ ಮಾತ್ರ
ಕಾವ್ಯನ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟಲ್ಲಿ ಅಪರಾಧಿ ಅಂತ ಪ್ರೂವ್ ಆದರೆ ಮಾತ್ರ ಜೈಲಿಗೆ ಹಾಕ್ಬೇಕು. ಇಲ್ಲ ಅಂದರೆ ಸ್ಟೇಷನ್ ಕೂರ್ಸೋಳು ಆಗಿಲ್ಲ, ಅದರಲ್ಲೊಂದು ಹುಡುಗಿನ. ನಮಗೆ ಈ ಕಾನೂನೆಲ್ಲ ಏನು ಗೊತ್ತು ಹೇಳಿ? ನಿಮ್ಮ ಮುಗ್ಧತೆನ ದುರುಪಯೋಗ ಪಡಿಸ್ಕೊಂಡು ಯಾರೋ ಬೇಕು ಅಂತ ಹೀಗೆ ಮಾಡಿಸ್ತಾ ಇದ್ದಾರೆ. ಏನು ಮಾಡೋದು ಇವಾಗ? ನಿನ್ನೆಯಿಂದ ಎಲ್ಲರ ಕೈ ಕಾಲು ಹಿಡಿತಾ ಇದ್ದೀನಿ ನನ್ನ ಮಗಳನ್ನ ಬಿಡಿಸ್ಕೊಡಿ ಅಂತ. ನೀವೇನು ಯೋಚನೆ ಮಾಡಬೇಡಿ ಸದಾಶಿವ. ಪ್ರಜಾಶಕ್ತಿ ಪಕ್ಷದ ಸೆಕ್ರೆಟರಿ ಮೋಹನ್ ಪೂಜಾರಿ ಅವರು ನನಗೆ ಚೆನ್ನಾಗಿ ಗೊತ್ತು. ಅವ್ರ ತಮ್ಮನೇ ಲಾಯರ್. ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಒಟ್ಟಿನಲ್ಲಿ ಕಾವೇನು ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಋಣನ ಈ ಜನ್ಮದಲ್ಲಿ ಮರೆಯೋದಿಲ್ಲ ನಾನು. ಚೇಚೆ, ಋಣದ ಮಾತು ಯಾಕೆ ಮಾತಾಡ್ತೀರಾ? ನೀವು ನಿಶ್ಚಿಂತೆಯಿಂದ ಇರಿ, ನಾನು ಇನ್ನು ನೋಡ್ತೀನಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ. ಅಳ್ಬೇಡ, ಬಾಮ್ಮ ಮನೆ ಹೋಗೋಣ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂಬೆಲ್ಲ, ಬಂದದ್ದೆಲ್ಲ ಜಯಿಸಬೇಕಯ್ಯ ಓ ಮನುಜ, ಬಂದದ್ದೆಲ್ಲ ಜಯಿಸಬೇಕಯ್ಯ, ಕಾಣದಕ್ಕೆ ಚಿಂತೆ ಯಾಕಯ್ಯ, ಗೋಣು ಹಾಕಿ ಕೂರಬೇಡ ಗತ್ತಿನಾಗೆ ಬಾಳ ನೋಡ, ಗೋಣು ಹಾಕಿ ಕೂರಬ್ಯಾಡ ಗತ್ತಿನಾಗೆ ಬಾಳ ನೋಡ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲವೇ ಹೂಬೆಲ್ಲ. ಕರ್ಕೊಂಡು ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಬಿಡಿ, ಅಂಥದ್ದೇನಿಲ್ಲ. ನಾವಿನ್ನು ಹೊರಡ್ತೀವಿ. ಇಲ್ಲ, ದಯವಿಟ್ಟು ಒಳಗೆ ಬನ್ನಿ. ಬನ್ನಿ ಬನ್ನಿ. ನೀವು ನನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡ್ ಬರದೆ ಹೋಗಿದ್ದಿದ್ರೆ ಇನ್ನು ಏನೇನು ಅನಾಹುತ ಆಗೋಗ್ತಿತ್ತೋ ಏನೋ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ದೇವ್ರು ನನ್ನ ಪರೀಕ್ಷಿಸ್ತಾ ಇದ್ದಾನೆ ಅಂತ ನನಗಂತೂ ಅರ್ಥವಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸದಾಶಿವಯ್ಯ. ಪೊಲೀಸರು ಅಂದ್ರೇ ಭಯ ಪಡೋ ಜನ ನೀವು. ಅಂಥದ್ರಲ್ಲಿ ನಿಮ್ಮ ಮಗಳು ಪೊಲೀಸ್ ಸ್ಟೇಷನಲ್ಲಿ ಇದ್ರು ಅಂದರೆ ಎಷ್ಟು ದುಃಖ ಆಗಿರ್ಬೇಡ ನಿಮಗೆ. ಒಬ್ಬ ತಂದೆಯಾಗಿ ನಿಮ್ಮ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಸ್ವಲ್ಪ ಧೈರ್ಯ ತಗೊಳ್ಳಿ ಸದಾಶಿವಯ್ಯ. ಹೇಗೆ ಧೈರ್ಯ ತಂದ್ಕೊಳ್ಳಿ? ಒಂದಾದ್ಮೇಲೆ ಒಂದು ಅವಘಡಗಳು ಘಟಿಸ್ತಾನೆ ಇದೆ.
ಆ ಮನೇಲಿದ್ದಾಗ ಒಂದು ಹೆಣ ಬಿತ್ತು. ಈ ಮನೆಗೆ ಬಂದ್ರೆ ಆ ಕೊಲೆ ಕೇಸ ನನ್ನ ಮಗಳ ತಲೆ ಸುತ್ಕೋತಾ ಇದೆ. ಯಾವ ರೀತಿ ಅಗ್ನಿ ಪರೀಕ್ಷೆ ಗೊತ್ತಾಗ್ತಾ ಇಲ್ಲ. ಯಾರೋ ಬೇಕು ಅಂತ ಇದನ್ನು ಮಾಡಿಸ್ತಿದ್ದಾರೆ ಅಂತ ನನಗನ್ಸುತ್ತೆ. ಈ ಊರಲ್ಲಿ ಏನೇನಾಗೋಯ್ತು ನೋಡಿ. ನಮ್ಮ ಚಂದ್ರಣ್ಣ ಬೇರೆ ಈ ಊರಲ್ಲಿ ಕಾಣೆಯಾಗಿ ಎಷ್ಟೋ ದಿನಗಳಾಗೋಯ್ತು. ಇದರಲ್ಲಿ ನಾರಾಯಣ ಸ್ವಾಮಿ ಮತ್ತು ಸೋಮಶೇಖರನವರ ಕೈವಾಡ ಇದೆ ಅಂತ ಅನ್ಸುತ್ತಾ ಮೋಹನ್ ಅವರೇ? ಸೋಮಶೇಖರಯ್ಯನ ಚೇ ಅವನಂಥ ಮನುಷ್ಯ ಅಲ್ಲ. ಇಲ್ಲ ಸದಾಶಿವಯ್ಯ, ನೀವು ಬೆಳ್ಳಗಿರೋದ್ನಲ್ಲ ಹಾಲು ಅಂತ ನಂಬೋ ಜನ. ಸೋಮಶೇಖರಯ್ಯ ಎಂಥ ಗೋಮುಖ ವ್ಯಾಘ್ರ ಅಂತ ಗೊತ್ತಿಲ್ಲ. ನಿಮ್ಮ ಮಗಳ ಮದುವೆಗೆ 5 ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಸುಳ್ಳಕ್ಕ ಹೇಳಿ ಗಲಾಟೆ ಮಾಡ್ತಿದ್ದವರು ಇದ್ದಕ್ಕಿದ್ದಾಗೆ ರಾಜಿ ಮಾಡ್ಕೊಂಡಿದ್ದೆ. ಯಾಕೆ ಗೊತ್ತಾ? ನಾನು ಚಂದ್ರಣ್ಣ ಸೇರಿ ಸ್ವಲ್ಪ ಬಿಸಿ ಮುಟ್ಟಿಸಿದ್ದೆ. ನನ್ನ ಟ್ರಾನ್ಸ್ಫರ್ ಮಾಡಿಸೋದ್ರಲ್ಲಿ ಅವರಿಬ್ಬರು ಕೈವಾಡ ಇದೆ. ಅವ್ರಗಳ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸೋದು ಒಳ್ಳೆ. ಬಿಡಿಸಿದಾರ ಅವರೇ, ಇನ್ಯಾಕೆ ಆ ವಿಚಾರ? ಹೇಗೂ ಸದಾಶಿವಯ್ಯನವರ ಮಗಳು ಮನೆಗೆ ಬಂದಾಯ್ತಲ್ಲ, ಇನ್ನು ಈ ಚಿಂತೆ ಬಿಟ್ಬಿಡಿ ಸದಾಶಿವಯ್ಯ. ನಿಮ್ಮ ಮಗಳಿಗೆ ಮುಂದೆ ಈ ಕೊಲೆ ಕೇಸಲ್ಲಿ ಏನೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಎಲ್ಲ ವಿಷಯಗಳಿಗೆ ಆಗಿದ್ದೆಲ್ಲ ಮರ್ತು ಬಿಡಿ. ಇನ್ನು ಮುಂದೆ ಈ ಊರಿಗೆ ಒಳ್ಳೇದಾಗತ್ತೆ, ನಿಮಗೂ ಕೂಡ. ನಾವಿನ್ನು ಬರ್ತೀವಿ. ನಮಸ್ಕಾರ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನೀವು ಬೆಳ್ಳಗಿರೋದ್ನಲ್ಲ ಹಾಲು ಅಂತ ನಂಬೋ ಜನ. ಸೋಮಶೇಖರಯ್ಯ ಎಂಥ ಗೋಮುಖ ವ್ಯಾಘ್ರ ಅಂತ ಸತ್ಯವೇ ನಮ್ಮ ನನ್ನ ಟ್ರಾನ್ಸ್ಫರ್ ಮಾಡಿಸೋದ್ರಲ್ಲಿ ಅವರಿಬ್ಬರು ಕೈವಾಡ ಇದೆ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು.